ಹೆಂಗೆ ಗಿರೀಶ್ ಅವರು ತುಂಬ ಒಳ್ಳೆ ಹುಡುಗ. ಅವನು ನಮ್ಮ ಜೊತೆನೇ ನಮ್ಮೂರಲ್ಲೇ ಬಾಚಿ ಹೇಳಿ ನಮ್ಮ ಜೊತೆನೇ ಇರ್ತಾ ಇದ್ದ. ತುಂಬ ಆಕ್ಟಿವ್ ಆಗಿದ್ದ. ಆಮೇಲೆ ಬಂದರು ಅವನಾಯಿತು, ಅವ್ನ ಕೆಲಸ ಆಯಿತು, ಎಲ್ಲರ ಜೊತೆನೂ ತುಂಬ ಹೊಂದಾಣಿಕೆ ಮಾಡ್ಕೊಂಡಿದ್ದ. ಬಟ್ ಈ ಥರ ಆಗುತ್ತೆ ಅಂತಲೇ ನಮಗೆ ಗೊತ್ತಿರಲಿಲ್ಲ. ಆಕಸ್ಮಿಕ ಬೆಳಗ್ಗೆನೂ ನಮ್ಮ ಮನೆಗೆ ಬಂದು ಹೋದ. ಊರಿಗೆ ಬಂದು ಅಲ್ಲಿಂದ ಇಲ್ಲಿ ಬಂದಿದ್ದು. ತುಂಬ ಒಳ್ಳೆ ಹುಡುಗ. ಆ ವಿಚಾರದಲ್ಲಿ ಎರಡನೇ ಮಾತಿಲ್ಲ. ಹಾಂ, ಗೊಬ್ಬರ ಯೂರಿಯಾ ಹಾಕೋಕ್ಕೆ ಅಂತೇಳಿ ಈಗ ಒಂದು ತಿಂಗಳಾಯ್ತಲ್ವ ಸರ್ ಜೋಳಕ್ಕೆ. ಅದಕ್ಕೆ ಇವತ್ತು ವೀಕ್ಲಿ ಆಫ್ ಇತ್ತಲ್ಲ, ಅದಕ್ಕೆ ಬಂದು ಗೊಬ್ಬರ ಹಾಕಿ ಬಂದಿದ್ದಾನೆ ಮನೆ ಹತ್ರಕ್ಕೆ. ಕೈಕಾಲು ತೊಳೆಯೋಕ್ಕೆ ಹೋದಾಗ ಆ ಥರ ಆಗಿರೋದು. ಅದು ಹೇಳಂಗಿಲ್ಲ, ನಮ್ಮ ಮನಸ್ಸಿಗೆ ಅಷ್ಟು ಬೇಜಾರಾಯ್ತು ಎಲ್ಲರಿಗೂ. ಇಲ್ಲಿ ಶೇಖರು ನೀವೇ ಅಲ್ವಾ ಹಾಸ್ಪಿಟ್ಲಿಗೆ ಕರ್ಕೊಂಬಂದರು? ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರೊಬ್ಬರವ್ರೆ, ಅವರು ಆಮೇಲೆ ಇವರು ಕರ್ಕೊಂಬಂದಿರೋದು. ಹಾಂ, ಬಂದಮೇಲೆ ಇಲ್ಲಿ ನೋಡಿದಾಗಲೇ ಗೊತ್ತು. ಯಾರಿಗೂ ಆ ವಿಚಾರ ಏನು ಗೊತ್ತಿಲ್ಲ ಸರ್. ಇಲ್ಲಿ ಡಾಕ್ಟ್ರ್ ಹೇಳಿದಾಗಲೇ ಗೊತ್ತು ಹಿಂಗಾಗಿದೆ ಅಂತ, ಹಾರ್ಟ್ ಅಟ್ಯಾಕ್ ಆಗಿದೆ, ಈ ಪರಿಸ್ಥಿತಿ ಹಿಂಗಾಗಿದೆ ಅಂತ. ಹಾಂ, ಟೈಮೇ ಕೊಡ್ತಾ ಇಲ್ಲ. ಮತ್ತೆ ನಮಗೆ ಅವನು ವಾರದಲ್ಲಿ 2 ದಿನ 3 ದಿನ ಸಿಗ್ತಲೇ ಇರೋನು. ನಾನು ಆಲ್ರೆಡಿ ಅವ್ರ ಊರಿಗೆ ಹೋಗ್ತಲೇ ಇರುವೆ. ನಾನು ಬೆಳಗ್ಗೆ ಎದ್ರೆ ಅಲ್ಲಿಗೆ ಒಂದು ರೌಂಡ್ ಹೋಗಿ ಬರ್ತಿದ್ದೆ. ಅಷ್ಟು ಆಕ್ಟಿವ್ ಆಗಿದ್ದ. ಅವನಿಗೇನು ಕಾಯಿಲೆ ಅನ್ನೋದೇ ನಮ್ಗೆ ಗೊತ್ತೇ ಇರಲಿಲ್ಲ ಬಿಡಿ. ಅವರು ಕಾಯಿಲೆ ವಿಚಾರನೇ ಇರಲಿಲ್ಲ ಅವನು. ಬಟ್ ಈಗ ಸಡನ್ನಾಗಿ ಹೆಂಗಾಯ್ತು ಅನ್ನೋದೇ ಗೊತ್ತಿಲ್ಲ ಅಷ್ಟೇ. ಸರ್ ಹ್ಯಾಬಿಟ್ ಏನಿರಲಿಲ್ಲ ಇವೊಂದು ಹ್ಯಾಬಿಟ್ ಏನಿರಲಿಲ್ಲ. ಇಲ್ಲ ನೋಡಿಲ್ಲ ಬಿಡಿ ನಾವು. ಅವೇನಿರಲಿಲ್ಲ. ಇಲ್ಲ, ತಂದೆ ಇವತ್ತು ಕಲ್ಲಿದ್ದಂಗಿದ್ದಾರೆ. ತಂದೆ ಆಗಲೇ ಆಲ್ರೆಡಿ 90 ಆಯ್ತು ಅವ್ರಿಗೆ. ಆರೋಗ್ಯ ಸಫಿಷಿಯೆಂಟಾಗಿ ಓಡಾಡ್ಕೊಂಡವ್ರಿ. ತಾಯಿ ಆರೋಗ್ಯ ಸರಿ ಇಲ್ಲ ಅಂದರೆ ಏಜ್ ಆಯಿತು ಸರ್, ಅದೇ ಅವ್ರಿಗೂ 70 ಆಯಿತು. 4-5 ವರ್ಷ ಆಯ್ತೇನೋ ಅಷ್ಟೇ ಮತ್ತಿರೋಗಿ. ಚೆನ್ನಾಯ್ತು. ಖಂಡಿತ ಇಲ್ಲ ಸರ್. ಯಾವುದು ಎಷ್ಟು ನೀಟಾಗಿದ್ದ ಅಂದ್ರೆ ಅಷ್ಟು ನೀಟಾಗಿದ್ದ. ಅದರಲ್ಲೇನು ಎರಡನೇ ಮಾತೇ ಇಲ್ಲ ಬಿಡಿ. ಭವಿಷ್ಯ ಏನು ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕಾಯ್ತು ಸರ್ ಆಲ್ರೆಡಿ.